ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೊಮ್ಮೆ ಬಾಕ್ಸ್ ಆಫೀಸಿನ ಸುಲ್ತಾನ ಎನಿಸುವ ಎಲ್ಲ ಲಕ್ಷಣಗಳು ಎದ್ದು ಕಾಣುತ್ತಿದೆ. ದರ್ಶನ್ ಅಭಿನಯದ ಬಹುನಿರೀಕ್ಷಿತ ಡೆವಿಲ್ ಸಿನಿಮಾ ಮೊದಲ ದಿನದ ಪ್ರದರ್ಶನ ಅದ್ದೂರಿಯಾಗಿ ನಡೆದಿದ್ದು ಕೋಟಿ ಹಣ ಬಾಚಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಈ ಎಲ್ಲದರ ನಡುವೆ ಸಿನಿಮಾ ಬಗ್ಗೆ ನೆಗೆಟಿವ್ ರಿವ್ಯೂ ತಡೆಗಟ್ಟಲು ಚಿತ್ರತಂಡ ಕೋರ್ಟ್ ಮೆಟ್ಟಿಲೇರಿದೆ. ಸಾಮಾನ್ಯವಾಗಿ ಬುಕ್ ಮೈ ಶೋನಲ್ಲಿ ಸಿನಿಮಾ ಟಿಕೆಟ್ ಬುಕ್ ಮಾಡಿದವರಿಗೆ ಚಿತ್ರದ ಬಗ್ಗೆ ರಿವ್ಯೂ ಹಾಗೂ ರೇಟಿಂಗ್ ನೀಡಲು ಅವಕಾಶ ಇರುತ್ತದೆ. ಇದೇ ರೇಟಿಂಗ್ ಆಧರಿಸಿ ಅನೇಕರು ಸಿನಿಮಾ ನೋಡಬೇಕು ಬೇಡವೋ ಅಂತ ಡಿಸೈಡ್ ಮಾಡ್ತಾರೆ. ಆದರೆ ಇದೇ ಮೊದಲ ಬಾರಿಗೆ ಬುಕ್ ಮೈ ಶೋನಲ್ಲಿ ಡೆವಿಲ್ ಸಿನಿಮಾಗೆ ರಿವ್ಯೂ ಕೊಡಲು ಸಾಧ್ಯವಾಗುತ್ತಿಲ್ಲ. ಡೆವಿಲ್ ಸಿನಿಮಾಗೆ ನೆಗೆಟಿವ್ ರಿವ್ಯೂ ಕೊಡಬೇಕು ಎಂಬ ದುರುದ್ದೇಶದಿಂದಲೇ ಟಿಕೆಟ್ ಮಾಡುವವರು ಅನೇಕರಿದ್ದಾರೆ. ಹೀಗಾಗಿ ಕೋರ್ಟ್ನಿಂದ ಸ್ಟೇ ತರುವ ಮೂಲಕ ಬುಕ್ ಮೈ ಶೋನಲ್ಲಿ ರೇಟಿಂಗ್ ಹಾಗೂ ರಿವ್ಯೂ ಆಯ್ಕೆಯನ್ನು ಸ್ಥಗಿತಗೊಳಿಸಿರುವುದಾಗಿ ಚಿತ್ರತಂಡ ಮಾಹಿತಿ ನೀಡಿದೆ. ಕಮ್ಮಿ ರೇಟಿಂಗ್ ಇದ್ದಾಗ ಸಿನಿಮಾ ನೋಡುವವರ ಸಂಖ್ಯೆ ಕಡಿಮೆ ಆಗುತ್ತದೆ. ಇದರಿಂದ ಸಿನಿಮಾ ಕಲೆಕ್ಷನ್ ಮೇಲೆ ನೇರ ಪರಿಣಾಮ ಬೀರುವ ಹಿನ್ನೆಲೆಯಲ್ಲಿ ಚಿತ್ರತಂಡ ಈ ನಿರ್ಧಾರಕ್ಕೆ ಬಂದಿದೆ. ಬುಕ್ ಮೈ ಶೋ ವೆಬ್ಸೈಟ್ನಲ್ಲಿ ಡೆವಿಲ್ ಸಿನಿಮಾದ ರೇಟಿಂಗ್ ಜಾಗದಲ್ಲಿ ಕೋರ್ಟ್ನ ಆದೇಶದಂತೆ ರೇಟಿಂಗ್ ಹಾಗೂ ವಿಮರ್ಶೆಗಳನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಎಂದು ಬರೆಯಲಾಗಿದೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿಯೇ ಡೆವಿಲ್ ಸಿನಿಮಾ ಚಿತ್ರತಂಡ ಈ ಹೊಸ ಪ್ರಯತ್ನ ಮಾಡಿದೆ. ಮುಂದಿನ ದಿನಗಳಲ್ಲಿ ಬೇರೆ ಚಿತ್ರತಂಡಗಳು ಕೂಡ ಇದೇ ಹಾದಿಯನ್ನು ಅನುಸರಿಸುವ ಮೂಲಕ ನೆಗೆಟಿವ್ ರಿವ್ಯೂಗಳಿಂದ ಪಾರಾಗಲು ಪ್ಲಾನ್ ಮಾಡಿದ್ರೂ ಆಶ್ಚರ್ಯವಿಲ್ಲ.